ಇದ್ರದ್ದು ಇವತ್ತಪ್ಪ ಇದು ಕೊರಲೆ ಕೊರಲೆ ಇವಾಗ ಕೊರಲೆ ಬಿದ್ದುಬಿಡ್ತೀರಿ. ಕೊರಲೆ ಬಿತ್ತು ಈ ಹಂತಕ್ಕೆ ಇದು ಭಾಳ ಯಶಸ್ವಿ ಕ್ಯಾಟ್ರಿಂಗ್ ಇದು ರಾಮೇಶ್ವರ ಕ್ಯಾಟ್ರಿಂಗ್ ಅಂದರೆ. ಸೊಗ್ಸಾಗಿದೆ, ಕರೆಕ್ಟ್ ಆಗಿದೆ, ಏನು ಬೇಡ ಏನು ಬೇಡ, ಒಳ್ಳೆ ಹದವಾ ಬಂದಿದೆ. ಈಗ ಆಫ್ ಮಾಡ್ಬೋದು ಒಲೆ. ಬಿಸಿ ಕೊರಲೆ ಬೇಳೆ ಬಾತ್ ರೆಡಿ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಮೊದಲೇ ಬಾರಿಗೆ ನಮ್ಗೆ ಸಿಗ್ತಿರೋದು ಈ ರೆಸಿಪಿ. ಸರ್ ಸರ್ ನಮಸ್ಕಾರ. ಜೀರಾ ರೈಸಾ? ಹೌದು ಸರ್, ಜೀರಾ ರೈಸು. ಒಂದಿನಕ್ಕೆ ಅಣ್ಣ ತಮ್ಮ ಸೇರಿ 2 ಮದುವೆ ಮೆಗಾ ರೆಸಿಪಿ ಇದು. ಹೌದು ಸರ್, ಪಾಪಡಿ ರೆಸಿಪಿನ ತುಂಬಾ ದೊಡ್ಡ ರೆಸಿಪಿ. ಸ್ವೀಟ್ ಅಲ್ಲಿ ಸ್ವಲ್ಪ ರಿಸ್ಕ್ ಸ್ವೀಟ್ ಅಂತ ಹೇಳ್ಬೋದು ಇದು. ಹೌದು ಹೌದು ಹೌದು. ನಮಸ್ಕಾರ ವಿಶ್ವಬಂಧುಗಳಿಗೆ. ಕಡೂರು ಲಕ್ಷ ಕನ್ವೆನ್ಷನ್ ಹಾಲ್ ನೋಡ್ರಿ ಹಿಂದ್ಗಡೆ. ಬೆಳಿಗ್ಗೆ 5:30 ಇವಾಗ ನಾವು ಬಂದಿರೋ ಕಾರಣ ಏನಂದರೆ ಇವತ್ತು ಮದುವೆ ಮುಹೂರ್ತ. ಸೊ ಕೊರ್ಲೆ ಬಾತ್ ಪ್ರಥಮ ಬಾರಿಗೆ ಒಂದು ಮದುವೆ ಮನೆಯಲ್ಲಿ ಒಂದು ಮಿಲೆಟ್ಸ್ ಸಿರಿಧಾನ್ಯಗಳ ಬಾತ್. ಮಂಜಣ್ಣ, ಅಜ್ಜಂಪುರ, ರಾಮೇಶ್ವರ ಕ್ಯಾಟ್ರಿಂಗ್. ಅದ್ಭುತ ಒಂದು ಶೆಫ್ ಅವರು. ಕೊರ್ಲೆ ಬಾತ್ ನೋಡ್ಬಿಡೋಣ ಬನ್ನಿ. ವೀಕ್ಷಕರೇ ನೋಡಿ, ಅಜ್ಜಂಪುರ ಮಂಜಣ್ಣವರು. ಸರ್ ನಮಸ್ಕಾರ ಸರ್. ನಮಸ್ತೆ. ಗುಡ್ ಮಾರ್ನಿಂಗ್. 5:30 ಬೆಳಗಿನ ಜಾವ 5:30 ಇವತ್ತು ಮುಹೂರ್ತ. ಹೌದು. ಆ ಮುಹೂರ್ತಕ್ಕೆ ಎಂತ ಒಂದು ಆರ್ಡರ್ ಕೊಟ್ಟಿದ್ದಾರೆ ನಿಮಗೆ, ಸಿರಿಧಾನ್ಯದ ಬಾತ್. ಸಿರಿಧಾನ್ಯದ ಊಟ. ಹೌದು. ಸೊ ಇದು ನಿಮಗೆ ಇದು ಅನ್ಸಿತ್ತಾ ಈ ತರ ಮದುವೆ ಮನೆ ಮಾಡ್ಬೋದು ಅಂತ? ಹೌದು, ಖಂಡಿತ. ಈಗ ಮಾಮೂಲಿ ತಿಂಡಿ ಮಾಡೋದಕ್ಕಿಂತ ಆರೋಗ್ಯಕ್ಕೂ ಒಳ್ಳೇದು. ಸಿರಿಧಾನ್ಯಗಳು ಬಳಸೋದು ಕಡಿಮೆ ಈಗ, ಹಂಗಾಗಿ ಒಂದು ವಿಶೇಷವಾಗಿ ಐಟಮ್ ಕೊರಲೆ ಬಾತ್ ಅಂತ. ಕೊರಲೆ ಬಾತ್. ಹೌದು. ಸೊ ಇವತ್ತು ಕೊರಲೆ ಬಾತ್ ಹೌದು, ಅಪರೂಪದ ಐಟಮ್ ಇದು. ಹೌದು, ಬಹಳ ಅಪರೂಪ. ನನಗೆ ಅದಕ್ಕೋಸ್ಕರ ಬೆಳಿಗ್ಗೆ ಯಾರಿಗೆ ಐಟಮ್ ಬಗ್ಗೆ ಮನವರಿಕೆನೇ ಇಲ್ಲ, ಹಂಗಾಗಿ ಅವ್ರು ಹೇಳಿದ ಟೈಮಿಗೆ ಬಂದ್ಬಿಟ್ಟು ನಾವು ಅಪರೂಪದ ಐಟಮ್ ಇದು ಸಿಗಲ್ಲ. ನಾನಂತೂ ಸೋಷಿಯಲ್ ಮೀಡಿಯಾ ನೋಡಿಲ್ಲ ಇದು ರೆಸಿಪಿ. ಇಲ್ಲ ಫಸ್ಟ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು. ಬನ್ನಿ. ತೊಗರಿಬೇಳೆ. ತೊಗರಿ ಬೇಳೆನ ಹೌದು ಹೊಳಿಬೇಕಿದ್ರೆ. ಹೌದು, ಮೇನ್ ಪ್ರೊಸೀಜರ್. ಮೇನ್ ಪ್ರೊಸೀಜರ್ ಇದು. ಫಸ್ಟು ವೀಕ್ಷಕರ ಲೈವ್ ತೋರಿಸ್ತೀವಿ ನಾವು. ಏನು ಮದುವೆ ಮನೆಯಲ್ಲಿ ಬೆಳಿಗ್ಗೆ ಕಿಚನ್ ಆಗ್ತದೆ ತೋರಿಸ್ತಾ ಇದ್ದೀವಿ. ಖುದ್ದಾಗಿ ಮಂಜಣ್ಣವರೇ ಮಾಡ್ತಾ ಇದ್ದಾರೆ. ಜನಗಳಿಗೋಸ್ಕರ ಮಾಡಲೇಬೇಕು. ಹೌದು. ಆಮೇಲೆ ನೀವು ಕೊರಲೆ ಬಾತ್ ಅಂತ ತಕ್ಷಣ ನಾವು 5:30 ಅಂದ್ರೆ 5:30 ಬಂದ್ಬಿಟ್ಟಿವಿ. ಕೆಜಿ ತೊಗರಿ ಬೇಳೆ ಅಂದ್ರೆ ನಿಮ್ಮ ಕೊರಲೆ ಎಷ್ಟು? ಅದು 5 kg. 5 1:1. 1:1 ಸಮ ಪ್ರಮಾಣ. ಸಮ ಪ್ರಮಾಣ ಹಾಕ್ಬಿಟ್ರೆ ಆಯ್ತು. ನೀರು ಹಾಕ್ಬಿಡಿ ಸರ್. ನೋಡಿ, ನೀರು ಕುದಿಯಕ್ಕೆ ಇಟ್ಟಿದ್ರಿ. ಎಷ್ಟು ಇದೆ ಸರ್ ಇದು? ಒಂದು 25 ಲೀಟರ್ ಇದೆ. 25 ಲೀಟರ್ ನೀರಲ್ಲಿ ಕೊರಲೆ ಮಿಲೆಟ್ ಇದೆ ಸರ್. ಹೌದು, ಕೊರಲೆ ಸಿರಿಧಾನ್ಯ. ರೌಂಡ್ ಟಾಪ್ ಮಿಲೆಟ್. ಇದ್ರದ್ದು ಇವತ್ತಪ್ಪ ಕೊರಲೆ 5 kg. 5 kg ಇದೆ. 3 4 5 5 kg. 5 kg. ಸರ್ ಇವತ್ತು ಎಷ್ಟು ಜನಕ್ಕೆ ಇವತ್ತು ಅಡಿಗೆ? ತಿಂಡಿ ಒಂದು 600 ಜನ. ಟಿಫನ್ 600 ಜನ ಟಿಫನ್. ಇದು ಟಿಫನ್ಗೆ? ಇದು ಟಿಫನ್ಗೆ. ಟಿಫನ್ಗೆ ಕೊರಲೆ ಬಾತ್. ಟಿಫನ್ಗೆ ಮಲ್ಗೆ ಇಡ್ಲಿ. ಮಲ್ಗೆ ಇಡ್ಲಿ, ಕೊರಲೆ ಬಾತು. ಹೌದು. ಉದ್ದಿನ ವಡ. ಉದ್ದಿನ ವಡ, ಕೊರಲೆ ಬಾತು, ಮಲ್ಲಿಗೆ ಇಡ್ಲಿ ಇವತ್ತು ಟಿಫನ್ಗೆ. ಹಾಗಾಗಿ ನಾವು ಬೆಳಿಗ್ಗೆ 5:30ಗೆ ಇದಕ್ಕೆ ನೋಡ್ತಾ ಇದ್ದೀವಿ. ಮಸಾಲೆ ನೆಕ್ಸ್ಟ್ ಇದನ್ನ ನೆನೆಸ್ಬಿಡ್ತೀನಿ. ಇದನ್ನ ತೊಳಿಬೇಕೀಗ. ತೊಳಿಬೇಕಿದು. ಬಿಸಿ ಕೊರಳೆ ಬೇಳೆ ಬಾತ್ ನೋಡಿ. ಬೆಳಿಗ್ಗೆ 5:30ಗೆ ಹೊಸ ಐಟಮ್ ಸಿಗ್ತಾ ಇದೆ ಮದುವೆ ಮನೆಯಿಂದ ಲೈವ್. ಬಿಸಿ ಕೊರಲೆ ಬೇಳೆ ಬಾತ್, ಬಿಸಿ ಬೇಳೆ ಬಾತ್, ಬಿಸಿ ಕೊರಲೆ ಬೇಳೆ ಬಾತ್. ನೋಡಕ್ಕೆ ಚಿತ್ರ ನಾವೆಲ್ಲ ನೋಡಿರ್ತೀರಿ, ಬಟ್ ಇದು ಫಸ್ಟ್ ಟೈಮ್. ಸನ್ಫ್ಲವರ್ ಆಯಿಲ್ ಗೋಲ್ಡ್ ವಿನ್ನರ್. ಒಂದು 50 ml, ಹೆಚ್ಚಿಗೆ ಇಲ್ಲ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಈಗ. ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಚಕ್ಕೆ, ಏಲಕ್ಕಿ, ಲವಂಗ, ಮೆಂತ್ಯ, ಧನಿಯಾ, ಜೀರಿಗೆ, ಒಣಕೊಬ್ಬರಿ ತುರಿ, ಒಣಮೆಣಸಿನ್ಕಾಯಿ, ಬ್ಯಾಡಗಿ, ಕರಿಬೇವು. ಅಷ್ಟೇ. ಇಷ್ಟು ಸಾಮಗ್ರಿ ಬೇಕು. ಓಕೆ. ಫಸ್ಟು
ಕಡಲೆಬೇಳೆ ಹಾಕಬೇಕು. ಎಷ್ಟು ಸರ್ ಅದು? ಇದೊಂದು 200 ಗ್ರಾಮ್ ಇದೆ. 200 ಗ್ರಾಮ್ 200 ಗ್ರಾಮ್. ಹೌದು. ಕಡಲೆಬೇಳೆ ಮೊದಲು ಆ ಕಡೆ ಬೇಳೆ ಬೇಯ ಅಷ್ಟೊತ್ತಿಗೆ ಆ ಕಡೆ ಮಸಾಲೆ ರೆಡಿ ಆಗ್ತಾ ಇರುತ್ತೆ. ಫ್ರೆಶ್ ಮಸಾಲೆ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಮಾಡಿ ಇಟ್ಕೋಬಾರ್ದು, ಅದು ಚೆನ್ನಾಗಿರಲ್ಲ. ಮಾಡ್ಕೋಬೇಕು, ಘಮ ಸಿಗಲ್ಲ. ಹೌದೌದು. ಕಡಲೆಬೇಳೆ ಹಾಕ ಬಂತು. ಉದ್ದಿನಬೇಳೆ ಸರ್, ಉದ್ದಿನಬೇಳೆ 200 ಗ್ರಾಮ ಎಷ್ಟು ಸರ್? ಸೇಮ್ 200 ಗ್ರಾಮ್. 200. ಮೆಣಸು ಒಂದು 70 ಗ್ರಾಮು. ಏಲಕ್ಕಿ ಒಂದು 20, ಲವಂಗ ಒಂದು 20, ಮೆಂತ್ಯ 40 ಗ್ರಾಮ್ 30 ಗ್ರಾಮ್. ಮೆಂತ್ಯ ಫ್ಲೇವರಿಗೆ ಅದು. ಹೌದೌದು, ಎಲ್ಲ ಸಿಗ್ತಾ ಇದೆ ನಮಗೆ. ಚಕ್ಕೆ ಒಂದು 4-5 ಇಂಚು. ಧನಿಯಾ ಅದು ಎಷ್ಟು ಸರ್? ಅದು ಒಂದು 300 ಗ್ರಾಮು. 300 ಗ್ರಾಮ್ ಧನಿಯಾ. ಹೌದು. 5 ಕೆಜಿ ತೊಗರಿಬೇಳೆ, 5 ಕೆಜಿ ಕೊರಲೆ, ಅದಕ್ಕೆ ಇದು ಅಳತೆ. ಜೀರಿಗೆ ಎಷ್ಟು ಸರ್? 100 ಗ್ರಾಮ್. 100 ಗ್ರಾಮ್. ಬ್ಯಾಡಿಗೆ ಮೆಣಸು, ಕರಿಬೇವು 1 ಹಿಡಿ. ಬ್ಯಾಡಿಗೆ ಮೆಣಸು ಎಷ್ಟು? ಒಂದು 1/4 ಕೆಜಿ. 1/4 ಕೆಜಿ. ಹೌದು. 1 ಹಿಡಿ ಕರಿಬೇವು. 1/4 ಕೆಜಿ ಬ್ಯಾಡಿಗೆ ಮೆಣಸಿನ್ಕಾಯಿ, ಆಮೇಲೆ 1 ಹಿಡಿ ಕರಿಬೇವು. ಎಲ್ಲ ನಮ್ಮ ಅನ್ನದಾತ್ರಿಗೋಸ್ಕರ. ನೋಡಿ, ಅನ್ನದಾತರು ಖುಷಿಯಾಗಿದ್ರೆ ನಾವು ಯಾವಾಗ ತೃಪ್ತಿಯಾಗಿರ್ತೀವಿ ನಾವು. ಹೌದೌದು. ಸರ್, ಸುಮಾರು ಒಂದು 10 ನಿಮಿಷ ಹಿಂಗೆ ಹುರ್ಕೋಬೇಕಾ? ಒಂದು 15-20 ನಿಮಿಷ ಬೇಕು. ಒಂದು 15 ಯಾವುದೇ ಮಸಾಲೆ ಆಗಲಿ ಮಿನಿಮಮ್ 15 ನಿಮಿಷ ಬೇಕು. ಆಲ್ಮೋಸ್ಟ್ ಆಗ್ತಾ ಬಂತು ಈಗ. ಈಗ ಆಫ್ ಮಾಡೋ ಟೈಮಲ್ಲಿ ಕೊಬ್ಬರಿ ಹಾಕ್ಬಿಡ್ತೀನಿ. ಈ ಟೈಮ್ಲಿ ಕೊಬ್ಬರಿ ಎಷ್ಟು ಸರ್? ಒಂದು ಗಿಟ್ಕನ? ಒಂದು 2 ಹಿಡಿ. 2 ಹಿಡಿ ಕೊಬ್ಬರಿ. ಎಲ್ಲ ಐಟಮ್ ಬಿದ್ದು ಈಗ? ಎಲ್ಲ ಬಿದ್ದಿದೆ. ಅದ್ರ ಗಮನ ಚೇಂಜ್ ಆಯ್ತು. ಕೊಬ್ಬರಿ ಚೇಂಜ್ ಆಯ್ತು ಎಲ್ಲ. ಆಯ್ತು, ಆಫ್ ಮಾಡಿದ್ದೀವಿ. ನೀನು ಆಫ್ ಮಾಡಿ ಹಂಗೆ ಬಿಡಬಾರ್ದಾ? ಒಂದು ನಿಮಿಷ ಕೆಳಗೆ ಮೇಲೆ ಮಾಡಬೇಕು. ಹೌದು. ಕೆಳಗಡೆ ಕಾವಿಗೆ ಮಸಾಲೆ ಕೆಳಗೆ ಒತ್ತು ಬಿಡುತ್ತೆ. ಆಮೇಲೆ ಈಗ ಮಂಜಣ್ಣವ್ರೆ ಹೇಳಿ, ನಿಮ್ಮ ಏರಿಯಾದಲ್ಲಿ ಇನ್ನೂ ಚಳಿ ಇದೆ? ಹೌದು, ಇನ್ನೂ ಚಳಿ ಇದೆ ಇವತ್ತು. ಅಂದ್ರೆ ನಮ್ದು ಎರೆನಾಡು. ಹೌದು. ಎರೆನಾಡಿನಲ್ಲಿ ತೇವಾಂಶ ಜಾಸ್ತಿ. ಹೌದು, ಬೇಗ ಆರಲ್ಲ. ಹಾಗಾಗಿ ಟೈಮಲ್ಲಿ ಚಳಿ ಜಾಸ್ತಿ ನಮ್ಮ ಕಡೆ. ಇವತ್ತು ಫೆಬ್ರವರಿ 9ನೇ ತಾರೀಕು. ಭಾನುವಾರ. ಚಳಿ ಇದೆ ಭಾನುವಾರ. ಸರ್, ಹಿಂಗೆ ಆರ್ಬೇಕಲ್ಲ ಸರ್ ಈಗ? ಹೌದು, ಆರ್ಬೇಕು. ಸರ್, ಕಾಫಿ ತೊಗೊಳ್ಳಿ. ಬನ್ನಿ, ಕಾಫಿ ತಗೊಂಡು ಬನ್ನಿ. ಕಾಫಿ ಕುಡಿಯೋಣ. ಬೆಳಗ್ಗೆ ಕಾಫಿ, ಚಿಕ್ಕಮಗಳೂರು ಕಾಫಿ. ಸರ್, ಕ್ಯಾಮ್ರಾಮನ್ ತೊಗೊಂಡ್ಬಿಡ್ಲಿ. ಬೇಳೆ ಒಂದು 40 ಬಗೆ ಬೆಂದಿದೆ. ಇಷ್ಟು ಬೆಂದ ಮೇಲೆ ಹಾಕ್ಬೇಕು ಅದನ್ನ. ಅವಾಗ ಹಾಕ್ಬಿಡೋಣ. ಹಾಕ್ರಿ ಹಾಕ್ಬಿಡೋಣ. ಇವನು ವಸಂತ ಅಂತ. ವಸಂತ ನಮ್ಮ ಕ್ಯಾಟ್ರಿಂಗ್ ಒಬ್ಬ ಮುಖ್ಯ ಸ್ತಂಭ ಇದ್ದಂಗೆ. ಮುಖ್ಯ ಸ್ತಂಭ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವಾಗ ಕೊರಲೆ ಬಿದ್ದುಬಿಡ್ತೀರಿ. ಕೊರಲೆ ಬಿತ್ತು ಈ ಹಂತಕ್ಕೆ ನಿಮ್ಮ ಜೀವನ ಹೆಂಗ್ ಪ್ರಾರಂಭ ಆಯ್ತು? ಯಾವ ರೀತಿ ಎಲ್ಲ ಕ್ಯಾಟ್ರಿಂಗ್ ಕಲ್ತ್ರಿ ಮುಂಚೆ? ನಾವು ಆಕ್ಚುಲಿ ಓದ್ತಾ ಇದ್ವಿ, ITI ಮಾಡ್ತಾ ಇದ್ವಿ. ಅವಾಗ ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಯ್ತು ಹುಡುಗ ಬರ್ಸಕ್ಕೆ. ಅವತ್ತಿನ ದಿವಸದಿಂದ ಕಲ್ತೀವಿ ಕೆಲಸ ನಾವು. ಅವತ್ತಿನ ದಿನ ಕಷ್ಟ ಇತ್ತು. ಇವತ್ತು ದೇವ್ರು ಸಾಕಷ್ಟು ಕೊಟ್ಟಿದ್ದೇನೆ, ಚೆನ್ನಾಗಿದ್ದೀವಿ, ಎಲ್ಲದಕ್ಕಿಂತ ನೆಮ್ಮದಿಯಾಗಿದ್ದೀವಿ. 100 ಜನ ಕೆಲಸ ಕೊಟ್ಟಿದ್ದೀವಿ. ಆ ತೃಪ್ತಿ ನನಗಿದೆ. ಇವತ್ತು ಅನ್ನಪೂರ್ಣೇಶ್ವರಿ ಕೃಪೆಯಿಂದ, ಜನಗಳ ಆಶೀರ್ವಾದದಿಂದ ಇವತ್ತು ಚೆನ್ನಾಗಿದ್ದೀನಿ. ಅಲ್ಲ, ನೀವು ನಿಮ್ಮ ಕೆಲಸವನ್ನ ಕಸುಬನ್ನ ನಂಬಿದಿರಿ. ಖಂಡಿತ. ಅದು ಕೈ ಬಿಟ್ಟಿಲ್ಲ. ಕರೆಕ್ಟಾ? ಯಾರನ್ನು ಬಿಡಲ್ಲ. ಏನೇ ಕೆಲಸ ಮಾಡ್ಲಿ, ಕೆಲಸ ನಿಯತ ಮಾಡ್ಲಿ, ಕಾಪಾಡ್ತೀನಿ ದೇವರು. ಕರೆಕ್ಟ್. ಇಲ್ಲಿ ಬಹಳ ಯಶಸ್ವಿ ಕ್ಯಾಟ್ರಿಂಗ್ ಇದು, ರಾಮೇಶ್ವರ ಕ್ಯಾಟ್ರಿಂಗ್ ಅಂದ್ರೆ. ತರಕಾರಿ, ಮಿಕ್ಸ್ ತರಕಾರಿ ಒಂದು 2 ರಿಂದ 3 kg. ಏನೇನು ಇಟ್ಕೊಂಡಿದ್ದೀವಿ ಸರ್ ಇವು? ಬೀನ್ಸು, ಕ್ಯಾರೆಟು, ಆಮೇಲೆ ನವಿಲುಕೋಸು, ಆಲೂಗಡ್ಡೆ ಆಪ್ಷನಲ್, ಬಳಸೋದಿಲ್ಲ. ಬೆಳಗಿನ ಸೂರ್ಯೋದಯ, ಇನ್ನೇನು ಸೂರ್ಯ ಉದಯಿಸ್ತಾನೆ. ಅಣ್ಣ ಅವ್ರದ್ದು ಒಂದು ಸಾಲು ನೆನಪಾಗುತ್ತೆ, ಒಂದು ಸಿನಿಮಾದು. ಮೂಡಣದ ಅರಮನೆಯ ಕದವು ತೆರೆಯುತ್ತಿರೆ, ಆಕಾಶ ಕೆಂಪಾಗಿ
ಭುವಿಯೆಲ್ಲ ರಂಗಾಗಿ ನಲಿಯುತ್ತಾ ಕುಣಿಯುತ್ತಾ ಬರುತ್ತಿರಲು ಉಷೆ ಮರೆಯಾದಳು ನಿಶೆ. ಆಹಾಹಾ, ಕವಿಗಳ ಈ ಸಾಲು ಅದ್ಭುತ. ಇವತ್ತು ಕಡೂರಿನ ಲಕ್ಷ ಕನ್ವೆನ್ಷನ್ ಹಾಲ್, ಬೆಳಗ್ಗೆ 6:30, ಇನ್ನೇನು ಸೂರ್ಯೋದಯ. ಬಿಸಿ ಕೊರಲೆ ಬೇಳೆ ಬಾತ್ ಕುದಿತಾ ಇದೆ. ಒಂದು 2-3 kg ಮಿಕ್ಸ್ ತರಕಾರಿ ಎಲ್ಲ ತರಕಾರಿ ಹಾಕಿ ಆ ಪೌಡ್ರ್ ಹಾಕಿ ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತೀವಿ. ತಲೆತಿರಿ ಹೇಳ್ಬೇಕು, ಫುಲ್ ನೈಸ್ ಆಗಬಾರ್ದು. ಸರ್ ಈಗ ಒಂದು 25 ನಿಮಿಷ 30 ನಿಮಿಷ ಆಯ್ತು. ಹೌದೌದು, ಹಾಂ ಈಗ ಇದು ರೆಡಿ ಇದೆ. ಹಾಂ, ಪೌಡ್ರ್ ಹಾಕ್ಬೋದು, ಮಸಾಲೆ ಹಾಂ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಎಷ್ಟು ಸರ್? ಸ್ವಲ್ಪ ಒಂದು 50 ಗ್ರಾಮ್. ಹಾಂ, ಅಲರ್ಸ್ ಹಾಂ. ಬೆಲ್ಲ ಬೆಲ್ಲ ಒಂದು ಉಂಡೆ ಬೇಕು. 200 ಗ್ರಾಮಾ? ಒಂದು ಉಂಡೆ 250 ಗ್ರಾಮ್. ಹಾಂ, 250 ಕಾಲು ಕೆಜಿ. ಹಾಂ, ಹುಣಸೆ ಹುಳಿ ಎಷ್ಟು ಸರ್ ಅದು? 1 ಲೀಟ್ರ್ ಇದೆ. 1 ಲೀಟ್ರ್. ಉಪ್ಪು ರುಚಿಗೆ ತಕ್ಕಷ್ಟು. ಹಾಂ, ಒಂದು ಅರ್ಧ ಕೆಜಿ ಬಿದ್ದಿದೆ. ಅರ್ಧ ಕೆಜಿ ಉಪ್ಪು. 1 ಕೆಜಿ ಬೀಳುತ್ತೆ. 1 ಕೆಜಿ ಪೌಡ್ರು. ಹಾಂ, ಮಾಡ್ಕೊಂಡಿರೋ ಪೌಡ್ರು 1 ಕೆಜಿ. ಬಾಣಲೆ, ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೊಟೊ ತಗೊಂಬಂದಿರು. ಸಾಕು, ನೋಡೋಣ ಬೇಕಾರೆ ಆಮೇಲೆ. ನೋಡಿ ಸರ್, ಹಾಂ 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 ಹಾಂ, ಇದು ಘಮ ಬರ್ತಾ ಇದೆ. ರುಚಿ ಭಾಳ ಅದ್ಭುತವಾಗಿರೋದು ಮಾತ್ರ. ಹೌದು. ಟೇಸ್ಟ್ ಮಾಡಿ ನೀವೇ ಹೇಳ್ತೀರಾ. ಹಾಂ, 10 ನಿಮಿಷ ಬೇಯಬೇಕದು. ಹಾಂ. ಆಮೇಲೆ ಒಗ್ಗರಣೆ ಕೊಡ್ತೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗು, ಅಲ್ಲಿಗೆ ಮುಗೀತು. ಟೊಮೊಟೊ, ಈರುಳ್ಳಿ ಹಾಂ, ಮಾರ್ಕ್ಸಿ ಮೇಲೆ ಹಾಕಿದ್ರೆ ಹಾಂ, ಮುಗೀತು. ಅದು ಮಾಡಿಬಿಟ್ರೆ. ಹಾಂ, 1 ಲೀಟ್ರ್ ಬೇಕು. ಹಾಂ, 1 ಲೀಟ್ರ್ ಎಣ್ಣೆ. 1 ಲೀಟ್ರ್ ಎಣ್ಣೆ ಬಿಟ್ಟು ಬಿಸಿ ಕೊರಲೆ ಬೇಳೆ ಬಾತಿಗೆ ಹಾಂ, ಒಗ್ಗರಣೆ ಭಾಳ ಇಂಪಾರ್ಟೆಂಟ್ ಅಲ್ಲ? ಹೌದು. ಭಾಳ ಇಂಪಾರ್ಟೆಂಟ್. ಒಗ್ಗರಣೆ ಕೊಟ್ಟರೆ ಅದ್ರ ಹಸಿ ವಾಸನೆ ಹೋಗುತ್ತೆ. ಹಾಂ, ಯಾವುದೇ ಪದಾರ್ಥ ಟೇಸ್ಟ್ ಮತ್ತು ಫ್ಲೇವರ್ ಸಿಗೋದು ಮೇಲೆ ಒಗ್ಗರಣೆ ಬೀಳಬೇಕು. ಅವಾಗಲೇ ಅದ್ರ ಮಜಾ ಸಿಗೋದು. ಎಣ್ಣೆ ಕಾದಿದೆ. ಸಾಸಿವೆ ಎಷ್ಟು? ಒಂದು 2 ಇಡಿ. ಒಗ್ಗರಣೆಗೆ 2 ಇಡಿ ಸಾಸಿವೆ ಆ ಥರ ಸಿಡಿಬೇಕು. ಹಾಂ, ಆಮೇಲೆ ಜೀರಿಗೆ 2 ಇಡಿ. ಕರಿಬೇವಿನ ಸೊಪ್ಪು. ಹಾಂ, ಬೋಲ್ ಕೊಡು. 1 ಇಡಿ ಕೊತ್ತಂಬರಿ. ಕರಿಬೇವು, ಬ್ಯಾಡಿಗೆ ಎಷ್ಟು? 1 ಇಡಿ. ಅದು 1 ಇಡಿ. ಅಷ್ಟೇ. ಓಕೆ. ಹಿಂಗು 40 ಗ್ರಾಮ್. ಈರುಳ್ಳಿ ಎಷ್ಟು ಸರ್? ಒಂದು 3 ಕೆಜಿ ಈರುಳ್ಳಿ. ಹೌದು. ಎಲ್ಲ ಒಗ್ಗರಣೆಗೆ ಇದು. ಹಾಂ, ಹಿಂಗು ಯಾವ ಥರ ಫ್ಲೇವರ್ ಬರ್ತಾ ಇದೆ. ಹಾಂ, 3 ಕೆಜಿ. ಹಾಂ, ನೋಡ್ರಿ ಅದ್ರ ಕಲರ್ ಫುಲ್ ಚೇಂಜ್ ಆಗ್ಬಿಡ್ತು. ಮಸಾಲೆ ಬಿದ್ದುಕೊಳ್ಳೆ. ಈಗ ಕ್ಯಾಪ್ಸಿಕಮ್ ಹಾಕ್ತೀನಿ. ಕ್ಯಾಪ್ಸಿಕಮ್ ಎಷ್ಟಿದೆ ಸರ್? 2.5 ಕೆಜಿ ಇದೆ. 2 ಕೆಜಿ ಕ್ಯಾಪ್ಸಿಕಮ್. ಸ್ವಲ್ಪ ಹಾಕ್ಬೇಕಿದು. ಸ್ವಲ್ಪ ಇದೆ. ಅಂತೂ ಪರಿಮಳ ಮಸ್ತ್ ಬರ್ತದೆ. ಈ ಕನ್ಸಿಸ್ಟೆನ್ಸಿ ಬರ್ಬೇಕು. ಈ ಕನ್ಸಿಸ್ಟೆನ್ಸಿ ನೋಡಿ. ಮೊದಲೇ ನೀಟಾಗಿ ಬೆಂದಿದೆ ನೋಡಿ. ಈಗ ಪಪ್ಪು ಏನಿಲ್ಲ, ಎಲ್ಲ ಖಾಲಿ ಆಗಿದೆ. ಫಸ್ಟ್ ಹಂಗೆ ಹೊಡಿತೀರಿ? ಒಲೆಗೆ ಹಾಕ್ತೀವಿ. ಹಾಂ, ಸೊಗ್ಸಾಗಿದೆ, ಕರೆಕ್ಟ್ ಆಗಿದೆ. ಏನು ಬೇಡ. ಒಳ್ಳೆ ಹದವಾ ಬಂದಿದೆ. ಈಗ ಆಫ್ ಮಾಡ್ಬೋದು. ಒಲೆ ಸುರೇಶ್ ಆಫ್ ಮಾಡಪ್ಪ. ಹೋಳಿಗೆ ಸುರೇಶ್ ಇವರು. ಹೌದು. ಬಿಸಿ ಕೊರಲೆ ಬೇಳೆ ಬಾತ್ ರೆಡಿ. ಬಿಸಿ ಕೊರಲೆ ಬೇಳೆ ಬಾತ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮೊದಲೇ ಬಾರಿಗೆ ನಮ್ಗೆ ಸಿಗ್ತಿರೋದು ಈ ರೆಸಿಪಿ. ಬಟ್ ನನಗೆ ಇವಾಗ ಟೇಸ್ಟ್ಗೆ ಲೈಫಲ್ಲೇ ಫಸ್ಟ್ ಟೈಮ್ ಇದು. ಆಹಾ, ಬಿಸಿ ಕೊರಲೆ ಬೇಳೆ ಬಾತ್. ಇದನ್ನು ಬೋನಸ್ ಆಗಿ ಕೊಟ್ರಂತೆ. ಹಾಂ, ಇವತ್ತು ಬ್ರೇಕ್ಫಾಸ್ಟ್ಗೆ ಮದುವೆ ಮನೆಯಲ್ಲಿ. ಯಾಕೆ ಕೊಟ್ಟರು ಅಂದರೆ ಅವ್ರಿಗೆ ರುಚಿ ಗೊತ್ತಾಗಲಿ ಅಂತ. ನನ್ನಲ್ಲಿ ಇಂಥ ಒಂದು ಟ್ಯಾಲೆಂಟ್ ಇದೆ,
ಕೊರ್ಲೆಯಲ್ಲಿ ಈ ಥರ ಒಂದು ಬಿಸಿಬೇಳೆಬಾತ್ ಮಾಡ್ತೀನಿ, ನೀವು ಟೇಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ ನೀವು ಆರ್ಡರ್ ಕೊಡ್ತೀರಾ, ನಿಮಗೆ ಲೈಕ್ ಆಗುತ್ತೆ ಅಂತ ಅವ್ರು ಅಂದ್ಕೊಂಡು ಮಾಡಿರೋದು ಇದು. ನಮಗೆ ಯಾಕೆ ಟೇಸ್ಟ್ ನೋಡು ಅಂತ ಹೇಳ್ತಾ ಇದ್ದಾರೆ, ತಿಂದಮೇಲೆ ಗೊತ್ತಾಗಲ್ಲ ಏನೈತೆ ರೀ ಟೇಸ್ಟು. ಸೂಪರ್ ಆರೋಗ್ಯಯುತವಾದ ಒಂದು ಬ್ರೇಕ್ಫಾಸ್ಟ್ ಇದು, ಪ್ಲಸ್ ರುಚಿನೂ ಅದ್ಭುತವಾಗಿದೆ ಸರ್. ಸರ್ ನಮಸ್ತೆ. ಅದ್ಭುತ ಸರ್. ಇಲ್ಲಿ ಅರೇಂಜ್ಮೆಂಟ್ ಫುಡ್ ಕಾರ್ವಿಂಗ್. ಸೊ ಇವತ್ತು ಅಜ್ಜಂಪುರದಲ್ಲಿ ಇದೆ ಅಂತ ಹೇಳಿದ್ರಿ. ಹೌದೌದು, ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ. ಸರಿ, ಬೇಗ ಬನ್ನಿ. ಹೋಗ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ತುಂಬಾ ದಿನದ ನಂತರ ಭೇಟಿ ಸರ್. ಹೌದು ಸರ್, ಅಜ್ಜಂಪುರಕ್ಕೆ ಬಂದ್ವಿ ನಾವು. ಹೌದು, ಇಲ್ಲಿ ಕಡೂರಿಂದ. ಸರ್. ಒಂದಿನಕ್ಕೆ ಅಣ್ಣ ತಮ್ಮ ಸೇರಿ 2 ಮದುವೆ. ನೋಡ್ರಿ ಯಾವ ತರ ದೊಡ್ಡ ಮಟ್ಟದ್ದು. ಅಲ್ಲಿ 2,500, ಇಲ್ಲಿ 2,000. ಹೌದು, ನೀವು ಮಿಸ್ ಮಾಡಬಾರ್ದು ಅಂತ ಬಂದಿದೀವಿ. ಸ್ವಲ್ಪ ಏನೇನ್ ಮಾಡಿದ್ರಿ ಇವತ್ತು? ಖಂಡಿತವಾಗ್ಲೂ ತೋರ್ಸೋಣ ಬನ್ನಿ ಸರ್. ಸರ್. ಸರ್ ನಮಸ್ತೆ. ಜೀರಾ ರೈಸಾ? ಹೌದು ಸರ್, ಜೀರಾ ರೈಸ್. ಎಷ್ಟು ಕೆಜಿ ಇವತ್ತು? ಸರ್ ಇವತ್ತು ಒಂದು 25 kg ಮಾಡ್ತಾ ಇದೀವಿ ಸರ್. ಅಂದ್ರೆ ಅವಾಗ ಲೈವ್ ಅಲ್ಲಿ ಮಾಡ್ಕೊಡೋದು. ಡಾಬಾ ಸ್ಟೈಲ್ ಅಲ್ಲಿ ನಾರ್ತ್ ಇಂಡಿಯನ್ ಜೀರಾ ರೈಸ್. ನಾರ್ತ್ ಇಂಡಿಯನ್ ಜೀರಾ ರೈಸ್, ಧಾಬಾ ಸ್ಟೈಲ್. ವಾ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸರ್ ನೋಡಕ್ಕೆ. ನಿಜವಾಗ್ಲೂ ಜ್ಯೂಸಿ ಆಗಿದೆ. ನೋಡಿ ಕಾಣ್ತಾ ಇದೆಯಲ್ಲ ಸರ್, ಇದು ನೋಡಿ ಸಣ್ಣ ಇದೆಯಲ್ಲ ಸಾಜೀರಿಗೆ, ಅದು ನೋಡಿ ಸಾಜೀರಿಗೆ ಮತ್ತೆ ದ್ರಾಕ್ಷಿ ಜೀರಿಗೆ 2 ಮಿಕ್ಸ್ ಇದೆ. ಅಲ್ಲೆಲ್ಲ ಮಿರ್ಚಿ ಆಗ್ತಿದೆ, ನೋಡ್ಕೊಂಡ್ ಬರ್ತೀವಿ. ಸೋನ್ ಪಾಪಡಿ ಕ್ರೌಡ್ ಸಿಕ್ಕಾಪಟ್ಟೆ ಇದೆ ಸರ್. ಒಂದು ಕೋಸಂಬರಿ, ಮಹಾರಾಜ ಕೋಸಂಬರಿ ಅಂತ. ಮಹಾರಾಜ ಕೋಸಂಬರಿ. ಇದು ಕಾಯಿ ಹೋಳಿಗೆ ಸರ್. ಇದು ಮೆಣಸಿನಕಾಯಿ ಬೋಂಡ ಸರ್. ಇದು ಗಟ್ ಶಪ್ಪು ಅಂತ ಹೇಳಿ, ಇದಕ್ಕೆ 4 ತರ ಕಾಳು ಹಾಕ್ಬಿಟ್ಟು ಮಾಡಿರ್ತೀವಿ. ಫುಲ್ ನ್ಯಾಚುರಲ್ ಟೇಸ್ಟ್, ಹೋಮ್ ಮೇಡ್. ಅಕ್ಕಿ ರೊಟ್ಟಿಗೆ ಸೂಟ್ ಆಗುತ್ತೆ, ಅನ್ನಕ್ಕೂ ಸೂಟ್ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ ಸರ್. ಇದು ನಮ್ ಕಡೆ ಸ್ಪೆಷಲ್. ಇದು ತುಪ್ಪ ಮನೆ ತುಪ್ಪನೇ ಬಳಸೋದು ನಾವು. ಆಮೇಲೆ ಸರ್ ಜೀರಾ ರೈಸ್, ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಜೀರಾ ರೈಸ್. ವೈಟ್ ರೈಸ್, ಗಟ್ಟಿ ಸಾಂಬಾರು, ರಸಮ್, ರೆಡ್ ರಸಮ್, ಊಟಕ್ಕೆ ಮೊಸರು. ಸರ್ ಬರ್ಫಿ. ಯಾವ ಬರ್ಫಿ ಸರ್? ಹಾರ್ಲಿಕ್ಸ್ ಕಾಜು 2 ಮಿಕ್ಸ್ ಇದೆ ಸರ್. ಇದು ಹಾರ್ಲಿಕ್ಸ್ ಕಾಜು 2 ಮಿಕ್ಸ್ ಇದೆ. ಆಮೇಲೆ ಸರ್ ಇಲ್ಲಿ ನೋಡಿ ಬಾದಾಮ್ ಪುರಿ. ಇವಾಗ ನೈಟ್ ಊಟಕ್ಕೆ ಸರ್ ಎಲ್ಲ ಸ್ವೀಟು, 3 ಸ್ವೀಟು. ಆಮೇಲೆ ಅಕ್ಕಿ ರೊಟ್ಟಿ, ಅದು ಹೇಳಿದಲ್ಲ ಗಟ್ ಶಪ್ಪಿಗೆ ಇದೇ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಸರ್. ಇದು ಅಕ್ಕಿ ರೊಟ್ಟಿ. ಹೌದು ಸರ್, ಎಲ್ಲ ರೆಡಿ ಇದೆ. ಊಟಕ್ಕೆ ಕೂತಿದ್ದಾರೆ, ಕ್ರೌಡ್ ಹೆವಿ ಇದ್ದಾರೆ. ಸ್ಪೆಷಲ್ ಸರ್ ಇದು. ಇದ್ರ ಮಾತ್ರ ದೊಡ್ಡ ರೆಸಿಪಿ, ಇದು ಮೆಗಾ ರೆಸಿಪಿ. ಇದು ಹೌದು ಸರ್, ರೆಸಿಪಿನ ತುಂಬಾ ದೊಡ್ಡ ರೆಸಿಪಿ. ಸ್ವೀಟ್ ಅಲ್ಲಿ ಸ್ವಲ್ಪ ರಿಸ್ಕ್ ಸ್ವೀಟ್ ಅಂತ ಹೇಳ್ಬೋದು. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಬರಲ್ಲ ಸರ್. ಇದು ತುಂಬಾ ರಿಸ್ಕ್ ಸ್ವೀಟ್. ತುಂಬಾ ಅನುಭವ ಇರೋರು ಮಾತ್ರ ಮಾಡಕ್ ಸಾಧ್ಯ ಆಗೋದು. ಇದು ಸುಮಾರು 1,500 ಪೀಸ್ ಆಗುತ್ತೆ ಸರ್. ಇದು 1,500 ಪೀಸ್ ಆಗುತ್ತೆ. ಬಹಳ ಅದ್ಭುತವಾಗಿ ತುಂಬಾ ಸಖತ್ ಬಂದಿದೆ. ಯಾವ್ದೇ ರೀತಿ ನೋಡಿ ಜಿಡ್ಡು ಬಿಟ್ಟಿಲ್ಲ ಸುತ್ತಲೂ. ಆಮೇಲೆ ಇಲ್ಲಿ ಏನೈತಿ ಕಾಣುತ್ತಲ್ಲ, ಈ ರೀತಿ ಕಡ್ಡಿ ಹೊಡಿಬಾರದು. ಹೌದು, ಇಲ್ಲಿ ಎಲ್ಲೂ ಹೊಡೆದಿಲ್ಲ ನೋಡ್ರಿ. ಮೇನು ಹಂಗೆ ಇರಬೇಕು. ಸರಿ, ಬಹಳ ಅದ್ಭುತ ಬಂದಿದೆ. ಇನ್ನೇನಕ್ಕಿನ್ನ ಈಗ ಕಟ್ ಮಾಡಿ ನೀಟಾಗಿ ತೊಳೆದಿರೋ ಟೇಬಲ್ ಮೇಲೆ ಹಾಕೊಂಡ್ಬಿಟ್ಟು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಇದು ಮಾಡ್ಬಿಟ್ಟು ಕಟ್ ಮಾಡ್ಬಿಡ್ತಾರೆ ಸರ್. ತಟ್ಬಿಟ್ಟು ನೀಟಾಗಿ ತಟ್ಬಿಟ್ಟು ಕಟ್ ಮಾಡ್ಬಿಡ್ತಾರೆ. ಇವಾಗ ನೋಡಿ ಸೋಂಪಾಪುಡಿನ ಇವಾಗ ಯಾವ ರೀತಿ ಎಳೆಯೋದು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ನೋಡಿ ನಮ್ಮ ಸ್ವೀಟ್ ಮಾಸ್ಟ್ರು. ಈ ರೀತಿ. ಹೌದೇ ಸರ್, ಪದ್ರ ಆಗ್ಬಿಟ್ಟಿದೆ ಅಲ್ಲ. ನೋಡಿ. ಓಕೆ, ರೈಟ್, ಸೂಪರ್.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.